ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಕಳ್ಳರ ಕಾಟಕ್ಕೆ ವೀರಭದ್ರೇಶ್ವರ ಕಾಲೋನಿ ನಿವಾಸಿಗಳು ಕಂಗಾಲು, ರಾತ್ರಿ ಮನೆಯಿಂದ ಹೊರಬರಲು ಭಯ. ವೇತನ ಬಿಡುಗಡೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ, ಪ್ರತಿಭಟನೆ, ಸರ್ಕಾರಕ್ಕೆ ಗಡುವಿನ ಎಚ್ಚರಿಕೆ. 1 ಲಕ್ಷದಿಂದ 2 ಲಕ್ಷದವರೆಗೆ ನೇರ ಸಾಲ ಸೌಲಭ್ಯ, ಯೋಜನೆಯ ಸದುಪಯೋಗಕ್ಕೆ ಕರೆ. ಲೋಕೇಶ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಒಪಿ ಗಣೇಶನಿಗೆ ಬ್ರೇಕ್, ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳಷ್ಟೇ ಅವಕಾಶ, ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಅಮಲಾಪುರಕ್ಕೆ ತೆರಳುವ ಮಾರ್ಗದಲ್ಲಿರುವ ಕರೋಡಿ ಮಾಲ್ ಪ್ರದೇಶದ ವೀರಭದ್ರೇಶ್ವರ ಕಾಲೋನಿ ನಿವಾಸಿಗಳು ಕಳೆದ 2-3 ತಿಂಗಳಿಂದ ಕಳ್ಳರ ಭೀತಿಯಲ್ಲೇ ಜೀವನ ಸಾಗಿಸುವಂತಾಗಿದೆ. ತಡರಾತ್ರಿ ಅಪರಿಚಿತರು ಬಡಾವಣೆಯಲ್ಲಿ ಓಡಾಡುವುದು ಹಾಗೂ ಮನೆ ಕಳ್ಳತನದ ಘಟನೆಗಳು ನಡೆಯುತ್ತಿರುವುದರಿಂದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ತಡರಾತ್ರಿ ಅಪರಿಚಿತರು ಬಡಾವಣೆಯಲ್ಲಿ ಓಡಾಡುವುದು ಹಾಗೂ ಮನೆ ಕಳ್ಳತನದ ಘಟನೆಗಳು ನಡೆಯುತ್ತಿರುವುದರಿಂದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಬಡಾವಣೆಯ ನಿವಾಸಿಗಳು ಮನೆಗೆ ಬೀಗ ಹಾಕಿ ಊರಿಗೆ ತೆರಳುವ ಸಂದರ್ಭದಲ್ಲಿಯೂ ಆತಂಕ ಎದುರಿಸುವಂತಾಗಿದೆ. ಮನೆ ಬಾಗಿಲಿನ ಮುಂದೆ ಕಳ್ಳರು ಗುರುತುಗಳನ್ನು ಹಾಕಿ ಹೋಗುತ್ತಿದ್ದಾರೆ ಎನ್ನಲಾಗುತ್ತಿದೆ. ಗಾಢ ನಿದ್ರೆಯಲ್ಲಿರುವ ಸಮಯದಲ್ಲಿ ಮನೆ ಬಾಗಿಲು ಬಡಿದು ಕಿರಿಕಿರಿ ಉಂಟು ಮಾಡುವ ಘಟನೆಗಳು ನಡೆಯುತ್ತಿವೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ರಾತ್ರಿ 10 ಗಂಟೆಯ ನಂತರ ಬಡಾವಣೆಯಲ್ಲಿ ಸಂಚರಿಸಲು ಸಹ ಜನರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳ್ಳತನದ ಘಟನೆಗಳ ಕುರಿತು ಪೊಲೀಸರಿಗೆ ದೂರು ನೀಡಿದಾಗ 1-2 ದಿನ ಪೊಲೀಸ್ ಸಿಬ್ಬಂದಿ ಗಸ್ತು ತಿರುಗುತ್ತಾರೆ, ಆದರೆ ನಂತರ ಗಸ್ತು ಕಡಿಮೆಯಾಗುತ್ತದೆ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಆಗ್ರಹ. ಬಡಾವಣೆಯಲ್ಲಿ ಹೆಚ್ಚುತ್ತಿರುವ ಆತಂಕಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ನಿವಾಸಿಗಳು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ಕಾಲೋನಿಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ರಾತ್ರಿ ವೇಳೆ ನಿರಂತರ ಪೊಲೀಸ್ ಗಸ್ತು ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಬಡಾವಣೆಯಲ್ಲಿ ಸಮರ್ಪಕ ಬೀದಿ ದೀಪಗಳು ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಳ್ಳರ ಭೀತಿಯಿಂದ ಜನರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ರಾತ್ರಿ ಗಸ್ತು ಹೆಚ್ಚಿಸಿ ನಿವಾಸಿಗಳಲ್ಲಿ ಭದ್ರತೆಯ ಭಾವನೆ ಮೂಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪ್ರಕಾಶ್ ಆಯ್ತು ನಮ್ದು ಇಲ್ಲಿ ಕಾಡಿಮಲ್ ಕಮ್ಮಂದಾಗ ವೀರಭದ್ರೇಶ್ವರ ಒಳಗೆ ಮನೆ ಅದ. ನೈಟ್ 31 ತಾರೀಕು ನೈಟ್ ನಾವು ಬೆಂಗಳೂರಿಗೆ ಹೋಗಿದ್ದೀನಿ. ಮನೆ ಮೇಲೆ ಬಂದು ತಟ್ಟಿ ಎಲ್ಲ ಬಾರಿಸಿ ಮಟ್ಟಿ ಮತ್ತು ರಿಪ್ ಅಂತ ನಮ್ಮ ಬ್ಯಾನರ್ ಮೇಲೆ ಬರೆದು ಹೋಗ್ಯಾರ. ಅವ್ರು ಯಾರು ನಿಶಾಬಾಜಿ ಯಾರು ಗೊತ್ತಾಗುತ್ತಿಲ್ಲ. ಯಾರು ನಮಗೆ ದುಶ್ಮನಾರ ಅಂತ ನಾವು ಅಂದ್ಕೊಂಡಿಲ್ಲ ಬೀದರ್ದಾಗ. ಬಟ್ ಯಾರು ದುಶ್ಮನಾರೋ ನಮಗೆ ಗೊತ್ತಾಗಬೇಕಿಲ್ಲ. ಈಗ ಅವ್ರು ಟೋಟಲಿ ನಾವು ಇಲ್ದಾಗ ರಾತ್ರಿ ನೈಟು ತಟ್ಟೆಲ್ಲ ಬಾರಿಸಿ ಮಾಡಿ ರಿಪ್ ಅಂತ ಬರೆದು ಹೋಗ್ಯಾರ ಆಲ್ರೆಡಿ. ಮತ್ತು 3 ತಿಂಗಳ ತೆಳಗೆ 3 ಮನೆ ಕಳ್ಳುಂಡಿಗೆ ಆಗ್ಯಾವ. ಆಲ್ರೆಡಿ ಗೆಲ್ಲೆರೆಲ್ಲ ಹೋಗಿ ಸರ್ಕಲ್ ಸಾಬ್ರಿಗೆ ಕೊಟ್ಟಿದ್ದದ. ಮತ್ತು ಕಂಟಿನ್ಯೂ ಕಳಿಸ್ತಂದ್ರೆ ಕಳಿಸಿಲ್ಲ. ಅವು ರಾತ್ರಿ ಯಾರು ಏನು 12 ಬಾದ್ ಒಬ್ಬರು ಭೀ ಹೊಂಟ್ರಿ ಕಡೆ ಪೊಲೀಸರಾಗಲಿ ಏನಾಗಲಿ ಊರಲ್ಲಿ ಕತ್ತಲದ. ಇದಕ್ಕೊಂದು ಕ್ಯಾಮ್ರಾ ಬೇಕು, ಈ ಏರಿಯಾಕ್ಕೆ ಲೈಟ್ ಬೇಕು, ಎಲ್ಲ ಸವಲತ್ತು ಮಾಡಿಕೊಡ್ರಿ ಅಂತ ಮಾತಾಡ್ತೀವಿ. ಇದಕ್ಕೆ ನಾವು ನಗರಸಭೆ ಕೌನ್ಸಿಲರಿಗೆ ನಾವು ಏನು ತಿಳಿಸಿಲ್ಲ. ಬಟ್ ನಮ್ಗೆ ಏನಾಗಿದೆ ನಾವು ಕಂಪ್ಲೇಂಟ್ ಪೊಲೀಸರಿಗೆ ಹೇಳಿದ್ವಿ. ಅಲ್ಲಿ ಕಂಪ್ಲೇಂಟ್ ಯಾವಾಗ ಕೊಟ್ಟಿವಿ? ಈಗ ನಾವು ರಿಪ್ ಅಂತ ಬರ್ತೀನಿ, ಕಂಪ್ಲೇಂಟ್ ನೀನು ಕೊಟ್ಟಿನಿ. ಅದು ಬರ್ಕೊಂಡ್ರೆ ಏನಂತ ಬರೋದಂದ್ರೆ ನಮ್ಮ ಮನೆಗೆ ಈ ಥರ ಆಗ್ಯದ ಅಂತ ಹೇಳಿದ್ರೆ ಸಾಯಂಕಾಲ ಕ್ರೈಮ್ದವ್ರಿಗೆ ಕಳಿಸ್ತೀನಿ ಅಂತ ಹೇಳ್ಯಾರ. ಕಳಿಸಿಲ್ಲ. ನೀವು ಯಾರ ಮೇಲೆ ಅನುಮಾನ ಇದ್ದೇನೆ? ಅನುಮಾನ ನಂಬದು ಯಾರಿಗೆ ಪಡೋದು ಏನು ಅವಶ್ಯಕತೆ ಇಲ್ಲ. ಯಾರಿಗೆ ಅಂತ ಅನುಮಾನ ಪಡ್ಬೇಕು ಹೇಳ್ರಿ. ಭಾಳಷ್ಟು ರೌಡಿಸಮ್ ಮಾಡೋದು ಬೀದರ್ದಾಗ. ಅವ್ರಿಗೆ ಯಾರು ತನಿಖೆನೇ ಇಲ್ಲ. ಅವರು ಬಿಂದಾಸ್ ಹೊಡೆಯಳತ್ತಾರ. ನಿಶಾಬಾಜಿ ಆಗಲಿ ಯಾರು ಮಾಡ್ಕೊಂಬರಾಗಲಿ ಬಿಂದಾಸ್ ಹಿಂಗೆ ಜಗಳ ಆಡೋದಾರ ನಿಮ್ಮ ಇದಾಗ ಟೋಟಲಿ ಇದಾಗ ಅಂಜೋದೆಲ್ಲ ಟೋಟಲಿ ಕಾನೂನು ಕಂಬದ ಯಾರೂ ಹೆದರ್ತಿಲ್ಲ. ಟೋಟಲಿ ಏರಿಯಾಕ್ಕೆ ಕ್ಯಾಮ್ರಾ ಲೈಟು ಎಲ್ಲ ಸವಲತ್ತು ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ಏನು ಮಾಡ್ತಾರೆ ಒಂದು ತಟ್ಟಿ ಬರ್ಸ್ಲತ್ತಾರ. ಅದು ಗುಲ್ಬರ್ಗಕ್ಕಿಂತ ದಾವಣಗೆರೆ ಏರಿಯಾ ಆಗ್ಯದ ಈಗ ಸದ್ಯ. ಎಲ್ಲ ಗುಲ್ಬರ್ಗ ಇತ್ತು, ಈ ಗುಲ್ಬರ್ಗಕ್ಕಿಂತ ಬೀದರ್ ಪೂರ ದಾವಣಗೆರೆ ಏರಿಯಾ ಆಗ್ಯದ. ಏನು ಭೀ ಬರೋದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ಕೋತು. ಯಾರು ಮನೆಗೆ ಬಂದು ಹೋದ್ರು ಯಾರು ಭೀ ಕೇಳದಂಗೆ ಆಗ್ಯಾರ. ಇದು ಭಾಳಷ್ಟು ನಡೆದದ ಬೀದರ್ದಾಗ. ಇದು ನಮ್ಮ ಏರಿಯಾದಾಗ ಇಲ್ಲ, ಎಲ್ಲ ಕಡೆನೇ ಕಳ್ಳುಂಟಿಗೆ ಭಾಳ ಆಗ್ಲತ್ತವು. ನಮ್ಮ ಏರಿಯಾದಾಗ ಭೀ ಆಗ್ಯದ. ನಮ್ಮ ಏರಿಯಾದ 3 ತಿಂಗಳು ತೆಳಗ್ಯದ ಅಂತ ಹೇಳಿದ್ದೀನಿ ಆಲ್ರೆಡಿ. ಈಗ ಗೆಲ್ಲರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ ಭೀ ಅದ. ಮತ್ತು ಅವ್ರು ಯಾರು ಭೀ ರೆಸ್ಪಾನ್ಸ್ ತೊಗೊಂಡ್ರೆ ರೆಸ್ಪಾನ್ಸ್ನಿಂದ ಹೊಂಟ್ರೆ ಯಾರು ಭೀ ಪೊಲೀಸು ಅವರು ಓಡಾಡ್ಬೇಕು. ಅವ್ರಿಗೆ ಒತ್ತಾಯ ಅದ. ನಮ್ಮನಿಂದ ಗೆಲ್ಲಿ ಮಂದಿನಿಂದ ಒತ್ತಾಯ ಅದ. ಅವ್ರು 1-2 ತನ ನಮ್ಮ 12 ಬಾದ್ ಓಡಾಡ್ಬೇಕು. ಇಲ್ಲಿ ಒಣ ಬಂದ 1 ಗಂಟೆ ಅಲ್ಲ 10 ಮಿನಿಟ್ ಬರ್ತಿಗೆ ಹೋಗೋದಂಗೆ ಇಲ್ಲ. ಯಾಕಂದ್ರೆ ನಮ್ದು ಭೀ ಸಮಸ್ಯೆ ಗೊತ್ತವಲ್ಲ. ಹೆಂಡ್ರು ಮಕ್ಕಳೆಲ್ಲ ಎರಡು ದೂರ ಇದು ಏರಿಯಾ ಪೂರ ಸಿಟಿ ಬಿಟ್ಟದ. 3 ಮನೆಗೆ ಆಗ್ಯಾವ. ಈಗ ನೋಡ್ರಿ
ಮತ್ತು ಇಲ್ಲಿ ಬರ್ದು ಹೋಗ್ಯಾರಂತ ಇದು ಭೀ ಖರೆ ಅದ. ಇಲ್ಲಿ ತಟ್ಟಿ ಎಲ್ಲ ಹೊಡೆದಾರ, ನಮ್ಮೂರ್ದವ್ರೆ ಯಾರು ತಟ್ಟಿ ಮಾಲಕರು ಕೌಂಟಿಗೆ ಆಗಿನ ಖರೆ. ಎಷ್ಟು ತಿಂಗಳು ಕೆಳಗಾದ್ರೆ ಕೌಂಟಿಗೆ? ಒಂದು 4 ತಿಂಗಳು ಆಗಿತ್ತು ರೀ. 4 ತಿಂಗಳು ಹಂಗೆ ಆಯ್ತು ರೀ, ಕೌಂಟಿಗೆ ಆಗ್ಯದ. ಮತ್ತು ಇಲ್ಲಿ ಬಂದು ಎಲ್ಲ ಕೇರ್ ಮಾಡ್ಬೇಕು ರೀ. ಕಳೆದ 6-7 ತಿಂಗಳಿಂದ ವೃದ್ಧಾಪ್ಯ, ವಿಧವಾ ಹಾಗೂ ವಿಕಲಚೇತನರ ಮಾಸಿಕ ವೇತನ ಬಿಡುಗಡೆಯಾಗಿಲ್ಲ ಎಂದು ಆರೋಪಿಸಿ ಬಿಜೆಪಿ ಮಂಡಲ ಘಟಕದ ವತಿಯಿಂದ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಜನವಾಡ ಗ್ರಾಮದಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ನಗರ ಅಧ್ಯಕ್ಷ ಶಶಿ ಹೊಸಳ್ಳಿ ಹಾಗೂ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ಆರಂಭವಾದ ಪಾದಯಾತ್ರೆ ಚಿಕ್ಪೇಟ್ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು. ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಕಳೆದ 6-7 ತಿಂಗಳಿಂದ ವೃದ್ಧರು, ವಿಧವೆಯರು ಹಾಗೂ ವಿಕಲಚೇತನರಿಗೆ ಬರಬೇಕಾದ ಮಾಸಿಕ ವೇತನ ಬಿಡುಗಡೆಯಾಗದೆ ಇರುವುದರಿಂದ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಆರೋಪಿಸಿದರು. ಕೂಡಲೇ ಸರ್ಕಾರ ಬಾಕಿ ಇರುವ ವೇತನವನ್ನು ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜನವಾಡ ಗ್ರಾಮದಲ್ಲಿ ಸರಣಿ ಮನೆ ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದರೂ ಪೊಲೀಸ್ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಸೋಮನಾಥ್ ಪಾಟೀಲ್ ಆರೋಪಿಸಿದ್ದಾರೆ. ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ರೈತರ ಸಾಲ ಮನ್ನಾ ಮಾಡಬೇಕು, ವೃದ್ಧರು, ವಿಧವೆಯರು ಹಾಗೂ ವಿಕಲಚೇತನರಿಗೆ ಕಳೆದ ಹಲವು ತಿಂಗಳಿಂದ ಬಾಕಿ ಇರುವ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಾಮಾಜಿಕ ಭದ್ರತಾ ಯೋಜನೆಗಳು ಫಲಾನುಭವಿಗಳಿಗೆ ವಾರ್ಷಿಕ ಆದಾಯ ಮಿತಿ ನಿಗದಿಪಡಿಸಲಾಗಿದೆ. ಈ ಮಾನದಂಡವನ್ನು ತೆಗೆದುಹಾಕಿ ಅರ್ಹ ಫಲಾನುಭವಿಗಳಿಗೆ ಹಿಂದಿನಂತೆ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರದ ಕಣ್ಣು ತೆರೆಸಲು ನಾವು ಬೆವರು ಸುರಿಸಿ ಪ್ರತಿಭಟನೆ ಮಾಡಿದ್ದೇವೆ. ಬೇಡಿಕೆ ಈಡೇರಿಸುತ್ತಿದ್ದರೆ ಸರ್ಕಾರದ ಬೆವರು ಇಳಿಸುವ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಸಿದ್ದಾರೆ. ವೀಲ್ ಚೇರ್ನಲ್ಲಿ ಬಂದು ಆಕ್ರೋಶ ವ್ಯಕ್ತಪಡಿಸಿದ ವಿಕಲಚೇತನರು ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾವಿರಾರು ಪ್ರತಿಭಟನಾಕಾರರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪಾದಯಾತ್ರೆಯಲ್ಲಿ ವಿಕಲಚೇತನರು ವೀಲ್ ಚೇರ್ ಹಾಗೂ ವಿವಿಧ ವಾಹನಗಳಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಚುನಾವಣೆ ಸಮೀಪಿಸಿದಾಗ ಮಾತ್ರ ಬಡವರು, ವೃದ್ಧರು, ವಿಧವೆಯರು ಹಾಗೂ ವಿಕಲಚೇತನರ ಬಗ್ಗೆ ಮಾತನಾಡುವ ರಾಜಕೀಯ ನಾಯಕರು ತಿಂಗಳುಗಳಿಂದ ಸಾಮಾಜಿಕ ಭದ್ರತಾ ವೇತನ ಬಿಡುಗಡೆಯಾಗದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದರೂ ಗಮನ ಹರಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬಾಕಿ ಇರುವ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಿದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಬಿಜೆಪಿ ಮುಖಂಡರು ಎಚ್ಚರಿಸಿದ್ದಾರೆ. ಮತ್ತು ಸಾಲ ಮನ್ನಾ ಮಾಡಬೇಕು. ಕಳೆದ 5-6 ತಿಂಗಳುಗಳಿಂದ ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಮತ್ತು ಅಂಗವಿಕಲರ ಪೆನ್ಷನ್ ಬರ್ತಾ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಹಿರಿಯರ ಮತ್ತು ವಿಧವೆಯರ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದೆ, ಅಂಗವಿಕಲರ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದೆ. ಕೂಡಲೇ ಅವರ ಸ್ಯಾಲ್ರಿಯನ್ನು ಹಾಕಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಮತ್ತು 32,000 ಏನು ಮಿತಿ ಮಾಡಿದ್ದಾರೆ ಇನ್ಕಮ್ದು, ಅದು ಕಾನೂನು ಬಾಹಿರವಾಗಿದೆ. ಆ ಮಿತಿಯನ್ನು ತೆಗೆದು ಹಾಕಬೇಕು. ರೈತರು ಫೋಡಿಗೋಸ್ಕರ ಏನು ತಹಶೀಲ್ ಕಚೇರಿ ಅಳೆದಾಡ್ತಾ ಇದ್ದಾರೆ, ಅವ್ರ ಫೋಡಿಗಳನ್ನು, ಅವ್ರ ಪಹಣಿಗಳನ್ನು ಸರಿಯಾಗಿ ಮಾಡಿಕೊಡಬೇಕು. ಸರಣಿ ಕಳ್ಳತನ ನಿಲ್ಲಬೇಕು. ಎಲೆಕ್ಟ್ರಿಸಿಟಿ ಕಂಬಗಳೇನು ಎಲ್ಲ ಕಡೆ ಹಾಳಾಗಿದೆ, ಅದನ್ನು ನವೀಕರಣ ಮಾಡಬೇಕು. ಈ ರೀತಿಯ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರದ ಮಂಡಲದ ವತಿಯಿಂದ ಇವತ್ತು ಜನವಾಡದಿಂದ DC ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಈಗಾಗಲೇ ಜಿಲ್ಲಾಧ್ಯಕ್ಷರು ಅದರಲ್ಲಿ ಪಾಲ್ಗೊಂಡಿದ್ದಾರೆ, ನಮ್ಮ ಪ್ರಭಾರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇದರಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಜನ ಹಿರಿಯರು ಓಲ್ಡ್ ಏಜ್ ಪೆನ್ಷನ್ ಯಾರಿಗಿಲ್ಲ ಅವರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಅಂಗವಿಕಲರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮದು ಬೆವರು ಹೋಗ್ತಾ ಇದೆ. ಸರ್ಕಾರ ಅವರ ಪೆನ್ಷನನ್ನು ಹಾಕಲಿಲ್ಲ ಅಂತ ಹೇಳಿದರೆ ಸರ್ಕಾರದ ಬೆವರನ್ನು ಸಾವಿರಾರು ಜನ ಬೀದರ್ನಲ್ಲಿ ತಗೊಂಡು ಸರ್ಕಾರ ಬೆವರನ್ನು ಇಳಿಸುವಂಥ ಹೋರಾಟವನ್ನು ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಎಷ್ಟು ದಿವಸ ಕೊಡ್ತೀರಿ ಸರ್?
ಈಗ ಇವತ್ತು ಮುತ್ತಿಗೆ ಹಾಕಿ ಅಲ್ಲಿ ನಾವು ನಮ್ಮ ಗಡುವನ್ನು ಕೊಡ್ತೇವೆ. ಜಿಲ್ಲಾಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಕಾನೂನು ಸುವ್ಯವಸ್ಥೆ ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಾಗಿದೆ. ಇವತ್ತು ನಾವು ಯಾವ ಗ್ರಾಮ ಜನವಾಡದಿಂದ ಈ ಪಾದಯಾತ್ರೆಯನ್ನು ಪ್ರಾರಂಭಿಸಿದೆವೋ ಅದೇ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ ಒಂದು 5-6 ಮನೆಗಳು, ಒಂದು ದೇವಸ್ಥಾನ ಕಳ್ಳತನ ಆಗಿದೆ. ಆ ಕಳ್ಳರ ವಿಡಿಯೋ ಅರ್ಧ ಗಂಟೆ CCTV ಕ್ಯಾಮ್ರಾದಲ್ಲಿ ಕವರೇಜ್ ಆಗಿದೆ. ಆದರೂ ಕೂಡ ಇವತ್ತಿನವರೆಗೆ ಆ ಕಳ್ಳರನ್ನು ಹಿಡಿಯುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಿಲ್ಲ. ಈ ರೀತಿಯಾಗಿ ಜನರಲ್ಲಿ ಒಂದು ಭಯದ ವಾತಾವರಣ ಇದೆ. ಅದರ ಜೊತೆಯಲ್ಲಿ ಇವತ್ತು ಸುತ್ತಲಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಕಳೆದ ವರ್ಷ ರೈತರಿಗೆ ಭಾಳಷ್ಟು ಮಳೆಯಾಗಿ ಎಲ್ಲ ಬೆಳೆ ಹೋಗಿದ್ದು, ಈ ಸಲ ಕಡಿಮೆ ಮಳೆಯಾಗಿ ಉದ್ದು ಹೆಸರು ಈಗಾಗಲೇ ಸಂಪೂರ್ಣ ನಾಶ ಆಗಿವೆ. ಅದಕ್ಕಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಹಾಗೂ ಏನು ಹಿಂದೆ ಯಡಿಯೂರಪ್ಪನವರಿದ್ದಾಗ ಅಂಗವಿಕಲರಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನಗಳನ್ನು ಹೆಚ್ಚು ಮಾಡಿ ಪ್ರತಿಯೊಬ್ಬರಿಗೆ ಅದು ಸಿಗೋ ರೀತಿಯಲ್ಲಿ ಮಾಡಿದ್ದರು. ಇವತ್ತು ಅದು ಕಾಂಗ್ರೆಸ್ ಸರ್ಕಾರ ಅದನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಕಳೆದ 5-6 ತಿಂಗಳಿಂದ ಅವರಿಗೆ ಅವೆಲ್ಲ ಸವಲತ್ತುಗಳು ಬರ್ತಾ ಇಲ್ಲ, ಅವ್ರ ವೇತನಗಳು ಬರ್ತಾ ಇಲ್ಲ. ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತು ಬೀದರ್ ಗ್ರಾಮಾಂತರ ಮಂಡಲದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆದಷ್ಟು ಬೇಗ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕಣ್ತೆರೆದು ಈ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಈ ಹೋರಾಟ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ನಾವು ಕೈಗೊಳ್ಳೋರಿದ್ದೀವಿ. ಅದಕ್ಕಾಗಿ ಬೇಗ ಈ ಹೋರಾಟವನ್ನು, ಈ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಬ್ರಾಹ್ಮಣ ಸಮುದಾಯದವರು ಸ್ವ ಉದ್ಯೋಗ ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಅನುಕೂಲವಾಗುವಂತೆ ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಜಾರಿಗೊಳಿಸಿರುವ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ 2025-26ನೇ ಸಾಲಿನಲ್ಲಿ ಸುಮಾರು 60 ಬ್ರಾಹ್ಮಣರಿಗೆ ನೇರ ಸಾಲ ಯೋಜನೆಯಡಿ ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸಾಲ ಮಂಜೂರಾಗಿತ್ತು. ಪ್ರಸಕ್ತ ಸಾಲಿನಲ್ಲಿ ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳಿಗೆ ಸ್ವ ಉದ್ಯೋಗ ಕೈಗೊಳ್ಳಲು 1 ಲಕ್ಷದಿಂದ 2 ಲಕ್ಷದವರೆಗೆ ನೇರ ಸಾಲ ನೀಡುವ ಯೋಜನೆ ರೂಪಿಸಲಾಗಿದೆ. ಅರ್ಹರು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಹುಮ್ನಾಬಾದ್ ಮಾತನಾಡಿ, ಸರ್ಕಾರದ ಈ ಸೌಲಭ್ಯವನ್ನು ಹೆಚ್ಚಿನ ಸಂಖ್ಯೆಯವರು ಪಡೆದುಕೊಂಡು ಸ್ವ ಉದ್ಯೋಗ ಆರಂಭಿಸಬೇಕು. ಪಡೆದ ಸಾಲದ ಕಂತುಗಳನ್ನು ನಿಯಮಿತವಾಗಿ ಮರುಪಾವತಿ ಮಾಡುವ ಮೂಲಕ ಯೋಜನೆಯ ಉದ್ದೇಶ ಯಶಸ್ವಿಯಾಗಲು ಸಹಕರಿಸಬೇಕು ಎಂದು ಹೇಳಿದರು. ಬ್ರಾಹ್ಮಣ ಸಮುದಾಯದ ಹಿರಿಯ ಮುಖಂಡ ಕೇಶವರಾವ್ ತಳಗಟ್ಕರ್ ಮಹಾರಾಜ್ ಮಾತನಾಡಿ, ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಬ್ರಾಹ್ಮಣ ಸಮುದಾಯದವರು ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಜಂಟಿ ಕಾರ್ಯದರ್ಶಿ ಸತೀಶ್ ಕುಲಕರ್ಣಿ, ಬೀದರ್ ಜಿಲ್ಲಾ ಸಂಚಾಲಕರಾದ ರಾಜೇಶ್ ಕುಲಕರ್ಣಿ, ಅನಿಲ್ ಚಿಕ್ಕಮಣ್ಣೂರ್, ರಾಮರಾವ್ ಕುಲಕರ್ಣಿ, ದಿನಕರ್ ಕುಲಕರ್ಣಿ, ಪಾಂಡುರಂಗ ಮಹಾರಾಜ್, ಸಂಜಯ್ ಪಟವಾರಿ, ಭಗವಂತ್ ಬೂತ್ಗಿ, ಮುರಾರ್ಜಿ ಕುಲಕರ್ಣಿ, ಮಿಲಿಂದ್ ಕುಲಕರ್ಣಿ, ನಿಖಿಲೇಶ್ ದೀಕ್ಷಿತ್, ದೇವಿದಾಸ್ ದೀಕ್ಷಿತ್, ಮಧುಕರ್ ದೇಶಪಾಂಡೆ, ದೇವೇಂದ್ರ ಪಗ್ಗಿ, ವಿನಯ್ ಕುಮಾರ್ ಸೇರಿದಂತೆ ಹಲವು ಬ್ರಾಹ್ಮಣ ಮುಖಂಡರು ಹಾಗೂ ಸಮುದಾಯದವರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 14ರಂದು ನಾಡಿನಾದ್ಯಂತ ಗಣೇಶ ಚತುರ್ಥಿ ಆಚರಣೆಗೆ ಸಿದ್ಧತೆ ನಡೆಯುತ್ತಿರುವ ಬೆನ್ನಲ್ಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ POP ಗಣೇಶ್ ಮೂರ್ತಿಗಳ ಬಳಕೆ ಹಾಗೂ ವಿಸರ್ಜನೆಗೆ ಅವಕಾಶ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಾದ ಹಾಗೂ ರಾಸಾಯನಿಕ ಬಣ್ಣ ಬಳಿದ ಗಣೇಶ ಮೂರ್ತಿಗಳ ಬದಲಿಗೆ ಪರಿಸರ ಸ್ನೇಹಿ ಬಣ್ಣರಹಿತ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪೂಜಿಸುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಅವರು ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. POP ಮೂರ್ತಿಗಳ ತಯಾರಿಕೆ ಮಾರಾಟಕ್ಕೂ ಕಡಿವಾಣ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ POP ಗಣೇಶ್ ಮೂರ್ತಿಗಳ ತಯಾರಿಕೆ, ದಾಸ್ತಾನು,
ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಬೇಕು. ಈ ಕಾರ್ಯಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಕಾರ ಪಡೆಯಬೇಕು ಎಂದು ಸಚಿವರು ಸೂಚಿಸಿದ್ದಾರೆ. ಯಾವುದೇ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆಯ ಕುರಿತು ಮುಂಚಿತವಾಗಿಯೇ ಅರಿವು ಮೂಡಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಜಲ ಮೂಲಗಳಿಗೆ ಹಾನಿ ಎಚ್ಚರಿಕೆ ಪಿಒಪಿ ಮೂರ್ತಿಗಳನ್ನು ಕೆರೆ, ಬಾವಿ, ನದಿ ಸೇರಿದಂತೆ ಜಲಮೂಲಗಳಲ್ಲಿ ವಿಸರ್ಜಿಸುವುದರಿಂದ ಭಾರ ಲೋಹ ಹಾಗೂ ರಾಸಾಯನಿಕ ಅಂಶಗಳು ನೀರಿನಲ್ಲಿ ಸೇರಿ ಜಲ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಇದರಿಂದ ಜಲಚರಂಡಿಗಳ ಮೇಲೆ ಮಾತ್ರವಲ್ಲ ಜನರು ಮತ್ತು ಜಾನುವಾರುಗಳ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸಚಿವರು ಎಚ್ಚರಿಸಿದ್ದಾರೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.